Good morning everyone. Today, before going to start the subject, I just want to clear that financial services and accounting theory are two different subjects, not one subject. Financial services ಮತ್ತೆ accounting theory ಎರಡು ಬೇರೆ ಬೇರೆ ಸಬ್ಜೆಕ್ಟ್, ಒಂದೇ ಸಬ್ಜೆಕ್ಟ್ ಅಲ್ಲ. ತುಂಬಾ ಜನ ಇದೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಫಿನಾನ್ಷಿಯಲ್ ಸರ್ವಿಸಸ್ ಮತ್ತೆ ಅಕೌಂಟಿಂಗ್ ಥಿಯರಿ ಎರಡು ಬೇರೆ ಬೇರೆ ಸಬ್ಜೆಕ್ಟ್, ಒಂದೇ ಸಬ್ಜೆಕ್ಟ್ ಅಲ್ಲ. Today we will see financial services. Chapter 1, Introduction to Financial Services. What is financial services? Financial services are those services which are financial in nature, or financial services are those services which are rendered by financial institutions and financial intermediaries. First ನಾನು ಏನು ಹೇಳಿದ್ರೆ ಜನರಲ್ ಆಗಿ ಫಿನಾನ್ಷಿಯಲ್ ಸರ್ವಿಸಸ್ ಅಂದ್ರೆ which are financial in nature, those services which are financial in nature ಅಂದ್ರೆ those money related services ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಒಬ್ಬ ಪರ್ಸನ್ಗೆ ಅಥವಾ ಕಂಪನಿಗೆ ಕೊಡುತ್ತಲ್ವಾ, ಮನಿ ರಿಲೇಟೆಡ್ ಸರ್ವಿಸಸ್ ಏನೇನು ಕೊಡುತ್ತೋ ಅದನ್ನ ನಾವು ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಕರೀತೀವಿ. ಫಿನಾನ್ಷಿಯಲ್ ಸರ್ವಿಸಸ್ ಆರ್ ದೋಸ್ ಸರ್ವಿಸಸ್ ವಿಚ್ ಆರ್ ರೆಂಡರ್ಡ್ ಬೈ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಈ ಸರ್ವಿಸಸ್ ಅನ್ನ, ಈ ಫಿನಾನ್ಷಿಯಲ್ ರಿಲೇಟೆಡ್ ಸರ್ವಿಸಸ್ ಅನ್ನ ಯಾರು ಕೊಡ್ತಾರೆ ಅಂದ್ರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಅಂದ್ರೆ ಬ್ಯಾಂಕ್ಸ್ ಅಥವಾ ಬ್ಯಾಂಕ್ಸ್ ಇರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ investment banks, insurance companies, those are the producers of financial services. ಯಾರ್ಯಾರು producers of financial services are financial services includes producers of financial services includes banks, commercial banks, ಆಮೇಲೆ investment banks, mutual fund agencies, ಮತ್ತೆ ಇನ್ಶೂರೆನ್ಸ್ ಕಂಪನೀಸ್ ಎಟ್ಸೆಟ್ರಾ. ಇವೆಲ್ಲವೂ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಫಿನಾನ್ಷಿಯಲ್ ಇಂಟರ್ಮೀಡಿಯೇಟ್ ಆಗಿ ವರ್ಕ್ ಮಾಡ್ತವೆ, ಫಿನಾನ್ಷಿಯಲ್ ಸರ್ವಿಸಸ್ ಅನ್ನು ಕೊಡಬಹುದು. ದೆನ್ ಫಿನಾನ್ಷಿಯಲ್ ಸರ್ವಿಸಸ್ ಆರ್ ಇನ್ವಾಲ್ವ್ಸ್ ಇನ್ವೆಸ್ಟ್ಮೆಂಟ್, ಮ್ಯಾನೇಜ್ಮೆಂಟ್ ಅಂಡ್ ಲೆಂಡಿಂಗ್ ಆಫ್ ಮನಿ ಅಂಡ್ ಅಸೆಟ್. ಫಿನಾನ್ಷಿಯಲ್ ಸರ್ವಿಸಸ್ ಏನೇನು ಇನ್ಕ್ಲೂಡ್ ಮಾಡುತ್ತೆ ಅಂದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್. ಅವರು ಬೇರೆ ಒಬ್ಬ ಪರ್ಸನ್ ಅಥವಾ ಕಂಪನಿಯಿಂದ ಇನ್ವೆಸ್ಟ್ಮೆಂಟ್ ಅನ್ನ ಆಕ್ಸೆಪ್ಟ್ ಮಾಡುತ್ತೆ ಅಥವಾ ಡೆಪಾಸಿಟ್ ಅನ್ನ ಆಕ್ಸೆಪ್ಟ್ ಮಾಡುತ್ತೆ. ದೆನ್ ಲೆಂಡಿಂಗ್. ಲೆಂಡಿಂಗ್ ಅಂದ್ರೆ ಲೋನ್ ಸರ್ವಿಸಸ್ ಅನ್ನ ಕೊಡುತ್ತೆ. ಹೂ ಇನ್ ನೀಡ್ ಆಫ್ ಫಂಡ್ಸ್, ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ಸ್ ಲೋನ್ ಟು ದಟ್ ಪರ್ಸನ್ ಆರ್ ಕಂಪನೀಸ್. ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಮನಿ ಅಂಡ್ ಅಸೆಟ್. And even financial institutions helps in managing money and assets of the person and companies. That's so financial services involves investment, lending and management of money and assets. Then financial services or those activities involves mobilization of savings and transformation of those savings into an investment. ಫಿನಾನ್ಷಿಯಲ್ ಸರ್ವಿಸಸ್ ಈ ರೀತಿಯ ಆಕ್ಟಿವಿಟಿಯನ್ನ ಹೊಂದಿರುತ್ತೆ. ಯಾವ ರೀತಿ ಅಂದ್ರೆ ಮೊಬಲೈಸೇಷನ್ ಆಫ್ ಸೇವಿಂಗ್ಸ್. ಫಸ್ಟ್ ಅದು ಬೇರೆ ಬೇರೆ ಪರ್ಸನ್ಸ್ ಅಥವಾ ಕಂಪನೀಸ್ ಇಂದ ಡೆಪಾಸಿಟ್ ಸೇವಿಂಗ್ಸ್ ಅನ್ನ ಆಕ್ಸೆಪ್ಟ್ ಮಾಡುತ್ತೆ. ದೆನ್ ಆ ಸೇವಿಂಗ್ಸ್ ಅನ್ನ ಬೇರೆ ಯಾರಿಗೆ ನೀಡ್ ಇರುತ್ತೋ ಅಥವಾ ರಿಕ್ವೈರ್ಮೆಂಟ್ ಇರುತ್ತೋ ಅವರಿಗೆ ಲೋನ್ ರೂಪದಲ್ಲಿ ಅದನ್ನ ಕೊಡುತ್ತೆ. ದಿಸ್ ಹೋಲ್ ಪ್ರೊಸೆಸ್ ಇಸ್ ನೋನ್ ಆಸ್, ಈ ಪ್ರೊಸೆಸ್ ಅಲ್ಲಿ ಏನೇನು ಸರ್ವಿಸಸ್ ಇನ್ಕ್ಲೂಡ್ ಆಗುತ್ತಲ್ಲ ಅದನ್ನ ನಾವು ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಕರೀತೀವಿ. ನೆಕ್ಸ್ಟ್, ಫಿನಾನ್ಷಿಯಲ್ ಸರ್ವಿಸಸ್ ಆರ್ ಆಲ್ಸೋ ನೋನ್ ಆಸ್ ಫಿನಾನ್ಷಿಯಲ್ ಇಂಟರ್ಮಿಡಿಯೇಷನ್. ಫಿನಾನ್ಷಿಯಲ್ ಸರ್ವಿಸಸ್ ಆರ್ ಆಲ್ಸೋ ನೋನ್ ಆಸ್ financial intermediation because these financial institutions act as a bridge between
banks are act as a bridge between investors and security exchange markets or capital market, money market ಅವ್ರ ಮಧ್ಯೆ ಇರುವಂತಹ ಒಂದು ಏನ್ ಗ್ಯಾಪ್ ಇದೆಯಲ್ಲ ಅದನ್ನ ಸರಿ ಮಾಡೋಕ್ಕೋಸ್ಕರ ಒಂದು ಬ್ರಿಡ್ಜ್ ರೂಪದಲ್ಲಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೆಲಸ ಮಾಡುತ್ತೆ. ಇಲ್ಲಿ ಓವರ್ ಆಲ್ ನೋಡಬೇಕು ಅಂದ್ರೆ ಫಿನಾನ್ಷಿಯಲ್ ಸರ್ವಿಸಸ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಇನ್ವೆಸ್ಟರ್ಸ್ಗೆ ನಾಲೆಡ್ಜ್ ಅನ್ನ ಕೊಡುತ್ತೆ. ಯಾವ ಒಂದು ಏರಿಯಾದಲ್ಲಿ, ಯಾವ ಒಂದು ಮಾರ್ಕೆಟ್ ಅಲ್ಲಿ ನಾವೀಗ ಇನ್ವೆಸ್ಟ್ ಮಾಡಬಹುದು ಅಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಇಫ್ ಇನ್ವೆಸ್ಟರ್ಸ್ ಹ್ಯಾವ್ ಲಾಕ್ ಆಫ್ ನಾಲೆಡ್ಜ್ ಇನ್ ದ ರೀಸೆಂಟ್ ಟ್ರೆಂಡ್ಸ್ ಇನ್ ದ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಆರ್ capital market and money market, the financial institutions help in that manner. And also financial services also helps also connects those who wants to deposit their funds and who are in need of those funds. ಅಂದ್ರೆ ಫಿನಾನ್ಷಿಯಲ್ ಸರ್ವಿಸಸ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫಿನಾನ್ಷಿಯಲ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಯಾವ ತರದ್ದು ಅಂದ್ರೆ ಒಬ್ಬ ಯಾವ ಪರ್ಸನ್ ಹತ್ರ ಸರ್ಪ್ಲಸ್ ಫಂಡ್ ಇರುತ್ತೋ ಆ ಪರ್ಸನ್ ಹತ್ರ ಡೆಪಾಸಿಟ್ ಅನ್ನ ಆಕ್ಸೆಪ್ಟ್ ಮಾಡುತ್ತೆ. ದೆನ್ ಆ ಒಂದು ಸರ್ಪ್ಲಸ್ ಫಂಡ್ ಅದ್ರಿಗೆ ಏನ್ ಡೆಪಾಸಿಟ್ ಮಾಡಿರುತ್ತಲ್ಲ ಆ ಡೆಪಾಸಿಟೆಡ್ ಫಂಡ್ ಅನ್ನ ಬೇರೆ ಪರ್ಸನ್ ಹೂ ಆರ್ ಇನ್ ನೀಡ್ ಆಫ್ ದಟ್ ಫಂಡ್ ಅವರಿಗೆ ಲೋನ್ ರೂಪದಲ್ಲಿ ಕೊಡುತ್ತೆ. ಈ ಹೋಲ್ ಪ್ರೊಸೆಸ್ ಅನ್ನ ನಾವು ಫಿನಾನ್ಷಿಯಲ್ ಸರ್ವಿಸ್, ಈ ಹೋಲ್ ಪ್ರೊಸೆಸ್ ಅಲ್ಲಿ ಏನೇನು ಫಿನಾನ್ಷಿಯಲ್ ಸರ್ವಿಸಸ್ ಇನ್ಕ್ಲೂಡ್ ಆಗುತ್ತೋ ಅದನ್ನ ನಾವು ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಕರೀತೀವಿ. ಇದು ಫಿನಾನ್ಷಿಯಲ್ ಇಂಟರ್ಮಿಡಿಯೇಷನ್ ಆಗಿ ವರ್ಕ್ ಮಾಡುತ್ತೆ. ಯಾಕಂದ್ರೆ ಇದು ಲೆಂಡರ್ ಮತ್ತೆ ಡೆಪಾಸಿಟರ್ ಅನ್ನ ಕನೆಕ್ಟ್ ಮಾಡುತ್ತೆ. ಯಾರ ಹತ್ರ ಸರ್ಪ್ಲಸ್ ಫಂಡ್ ಇದೆ ಅವ್ರ ಹತ್ರ ಡೆಪಾಸಿಟ್ ಅನ್ನ ಆಕ್ಸೆಪ್ಟ್ ಮಾಡಿ ದೆನ್ ಇಟ್ gives to loan to those who are in need of that fund. So then financial services or financial well developed financial institutions are backbone of economy and also plays a vital role in industrial development, because financial services ಏನು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೊಡುತ್ತಲ್ಲ ಅದು ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಮೊಬಲೈಸೇಷನ್ ಆಫ್ ಸೇವಿಂಗ್ಸ್ ಮಾಡುತ್ತೆ. ಯಾವ ಕಂಪನಿ ಹತ್ರ ಫಂಡ್ಸ್ ಇರುತ್ತೋ ಅದನ್ನ ಆಕ್ಸೆಪ್ಟ್ ಮಾಡಿ ದೆನ್ ಯಾವ ಇಂಡಸ್ಟ್ರೀಸ್, ಕಂಪನೀಸ್ ಅಥವಾ ಬಿಸ್ನೆಸ್ಗೆ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಿರ್ಬೋದು ಅಥವಾ ಯಾವ ಒಂದು ಓವರ್ ಆಲ್ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿ ಎಕ್ಸ್ಪಾನ್ಷನ್ ಪ್ರೊಸೆಸ್ ಅಲ್ಲಿ ಇದ್ದಾಗ ಅದಕ್ಕೆ ಫಿನಾನ್ಸ್ ಬೇಕಾಗುತ್ತೆ. ಅಂತ ರಿಲೇಟೆಡ್ ಸರ್ವಿಸಸ್ ಇರ್ಬೋದು. ಅಂತ ಟೈಮಲ್ಲೆಲ್ಲ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವರಿಗೆ ಫಿನಾನ್ಸ್ ಅನ್ನ ಕೊಡುತ್ತೆ. ಸೊ ಇದು ಈ ರೀತಿಯಲ್ಲಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫಿನಾನ್ಷಿಯಲ್ ಸರ್ವಿಸಸ್ ಅನ್ನ ಕೊಡೋದ್ರ ಮೂಲಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅನ್ನ ಮಾಡುತ್ತೆ. ಯಾಕೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅನ್ನ ಹೇಗೆ ಮಾಡುತ್ತೆ ಅಂದ್ರೆ ಫಿನಾನ್ಷಿಯಲ್ ಸರ್ವಿಸಸ್ ದೇ ಪ್ರೊವೈಡ್ loans to the industries who are in need of that fund. ಅಂದ್ರೆ ಇಂಡಸ್ಟ್ರೀಸ್ ಯಾವುದು ಈ ಜಸ್ಟ್ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೆ ಅವರಿಗೆ ಅಸೆಟ್ ಅನ್ನ ಅಕ್ವೈರ್ ಮಾಡಕ್ಕಿರ್ಬೋದು ಅಥವಾ ಏನೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಫಂಡ್ ಬೇಕೇ ಬೇಕು. ಆ ಫಂಡ್ ಅನ್ನ ಈ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೊಡುತ್ತೆ. ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿನೇ ಇರ್ಬೋದು ಅಥವಾ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಒಂದು ನೆಕ್ಸ್ಟ್ ಏನೋ ಒಂದು ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಆ ಟೈಮಲ್ಲಿ ಅದಕ್ಕೆ ಫಂಡ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಅವಾಗ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅದಕ್ಕೆ ಫಿನಾನ್ಷಿಯಲ್ ಸರ್ವಿಸಸ್ ಅನ್ನ ಕೊಡುತ್ತೆ. ಸೊ ಇದು ಈ ರೀತಿಯಲ್ಲಿ ಒಂದು ಇಂಡಸ್ಟ್ರಿಯಲ್ ಡೆವಲಪ್ ಇಂಡಸ್ಟ್ರೀಸು ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ದಿಸ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ backbone of economy and it plays a vital role in the industrial development
facilitation of financial transactions and other related activities in the world of finance like loan, insurance, etc. Financial services or the services offered by an institutions. ನಾನು ಅವಾಗಲೇ ಹೇಳಿದಂಗೆ ಫಿನಾನ್ಷಿಯಲ್ ಸರ್ವಿಸಸ್ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನೇನು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತಲ್ಲ, ಆಫರ್ ಮಾಡುತ್ತಲ್ಲ, ಅದು ದಟ್ ಮೀನ್ಸ್ ದ ಸರ್ವಿಸಸ್ ಆಫರ್ಡ್ ಬೈ ಅ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್, ಇನ್ವೆಸ್ಟ್ಮೆಂಟ್ಸ್ ಬ್ಯಾಂಕ್, ಮ್ಯೂಚುವಲ್ ಫಂಡ್ಸ್ ಏಜೆನ್ಸೀಸ್, ಇಲ್ಲೇ ಬ್ಯಾಂಕ್ಸ್ ಆಫ್ ವೇರಿಯಸ್ ಕೈಂಡ್ಸ್. ಫಿನಾನ್ಷಿಯಲ್ ಸರ್ವಿಸಸ್ ಅನ್ನೋದೊಂದು ಸರ್ವಿಸಸ್. ಅದನ್ನ ಯಾರು ಕೊಡ್ತಾರೆ? ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಬ್ಯಾಂಕ್ಸ್ ಆಫ್ ವೇರಿಯಸ್ ಕೈಂಡ್ಸ್. ವೇರಿಯಸ್ ಕೈಂಡ್ಸ್ ಅಂದ್ರೆ ಒಂದು ಬ್ಯಾಂಕ್ಸ್ ಏನ್ ಮಾಡುತ್ತೆ ಅಂದ್ರೆ ಡೆಪಾಸಿಟ್ ಅನ್ನ ಆಕ್ಸೆಪ್ಟ್ ಮಾಡುತ್ತೆ ಮತ್ತೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಹಾಗೆ ಬರೀ ಡೆಪಾಸಿಟ್ ಅನ್ನ ಆಕ್ಸೆಪ್ಟ್ ಮಾಡೋದು ಮತ್ತೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡೋದು ಮಾತ್ರ ಫಿನಾನ್ಷಿಯಲ್ ಸರ್ವಿಸಸ್ ಅಲ್ಲ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ mutual funds, hire purchasing and factoring services and all. ಇದು ಒಂದು ಬ್ರಾಡ್ ಕಾನ್ಸೆಪ್ಟ್. ಜಸ್ಟ್ ಡೆಪಾಸಿಟ್ ಅಂಡ್ ಲೆಂಡಿಂಗ್ ಆಫ್ ಮನಿ ಮಾತ್ರ ಇನ್ಕ್ಲೂಡ್ ಆಗಲ್ಲ. ಎಲ್ಲಾ ತರಹದ ಸರ್ವಿಸಸ್ ವಿಚ್ ಆರ್ ರಿಲೇಟೆಡ್ ಟು ಮನಿ ಆರ್ ಇನ್ಕ್ಲೂಡೆಡ್ ಇನ್ ಫಿನಾನ್ಷಿಯಲ್ ಸರ್ವಿಸಸ್. ಸೊ ಫಿನಾನ್ಷಿಯಲ್ ಸರ್ವಿಸಸ್ ಆರ್ ಸರ್ವಿಸಸ್ ಆಫರ್ಡ್ ಬೈ an institutions like banks of various kinds. Banks of various kinds means all banks which provides all types of services, depositing, borrowing, lending, ಮತ್ತೆ ಮ್ಯೂಚುವಲ್ ಫಂಡ್ ಸರ್ವಿಸಸ್ ಇರ್ಬೋದು, ಎಲ್ಲ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಸರ್ವಿಸಸ್ ಇರ್ಬೋದು, ಎಲ್ಲ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಫಾರ್ ಫೆಸಿಲಿಟೇಷನ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ and other related activities in the world of finance. ಆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡುತ್ತೆ ಅಂದ್ರೆ ಫೆಸಿಲಿಟೇಷನ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಮಗೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಸರ್ವಿಸಸ್ ಅನ್ನ ಕೊಡುತ್ತೆ. ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಅಂದ್ರೆ ಡೆಪಾಸಿಟಿಂಗ್ ಅಥವಾ ಡೆಪಾಸಿಟ್ ಮಾಡೋದು ಅಥವಾ ಲೆಂಡಿಂಗ್, ಲೋನ್ ಕೊಡೋದು, ಇಂತಹ ಒಂದು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಥವಾ ಸೇವಿಂಗ್ಸ್ ರಿಲೇಟೆಡ್ ಸರ್ವಿಸಸ್ ಅನ್ನ ಕೊಡುತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, ಅದರ್ ರಿಲೇಟೆಡ್ ಆಕ್ಟಿವಿಟೀಸ್ ಇನ್ ದ ವರ್ಲ್ಡ್ ಆಫ್ ಫಿನಾನ್ಸ್ ಲೈಕ್ ಲೋನ್ ಅಂಡ್ ಇನ್ಶೂರೆನ್ಸ್. ನಾಟ್ ಓನ್ಲಿ deposits and lending but also other related activities in the world of finance. ಫಿನಾನ್ಸ್ ಅಂತ ಬಂದಾಗ ಏನೇನು ಸರ್ವಿಸ್ ಅನ್ನ ಇನ್ಕ್ಲೂಡ್ ಮಾಡೋದಲ್ಲ ಅಂತ ಎಲ್ಲ ಸರ್ವಿಸಸ್ ಲೈಕ್ ಲೋನ್ಸ್, ಇನ್ಶೂರೆನ್ಸ್ ಪಾಲಿಸೀಸ್ ಇರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಏನೇ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನೇ ಒಂದು ಸರ್ವಿಸಸ್ ಇರ್ಬೋದು, ಇದೆಲ್ಲದೂ ಓವರ್ ಆಲ್ ಆಗಿ ಏನೇನು ಆಕ್ಟಿವಿಟೀಸ್ ನಡೀತಲ್ವಾ ಅದಕ್ಕೆ ರಿಲೇಟೆಡ್ ಏನೇನು ಸರ್ವಿಸಸ್ ಅನ್ನ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೊಡುತ್ತೆ ಅದನ್ನ ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಕರೀತಾರೆ. ಫಿನಾನ್ಷಿಯಲ್ services ಅಂತ ಕರೀತಾರೆ. Financial services are the services offered by an institutions like banks of various kinds for facilitation of financial transactions and other related activities in the world of finance and like loan and insurance etc. ಫಿನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ಒಂದು ಸರ್ವಿಸಸ್ ಯಾರು ಕೊಡ್ತಾರೆ? ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಫಿನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್. ಅವ್ರು ಏನ್ ಕೊಡ್ತಾರೆ? ಯಾವ ರೀತಿಯ ಫೆಸಿಲಿಟೀಸ್ ಕೊಡ್ತಾರೆ? ಫೆಸಿಲಿಟೇಷನ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂಡ್ ಅದರ್ ರಿಲೇಟೆಡ್ ಆಕ್ಟಿವಿಟೀಸ್ ಇನ್ ದ ವರ್ಲ್ಡ್ ಆಫ್ ಫಿನಾನ್ಸ್ ಲೈಕ್ ಲೋನ್ ಅಂಡ್ ಇನ್ಶೂರೆನ್ಸ್ ಎಟ್ಸೆಟ್ರಾ. ಯಾವ ರೀತಿಯ ಒಂದು ಫಿನಾನ್ಷಿಯಲ್ ಸರ್ವಿಸಸ್ ಕೊಡ್ತಾರೆ ಅಂದ್ರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಇರ್ಬೋದು ಅಥವಾ ಇನ್ಶೂರೆನ್ಸ್, ಇನ್ವೆಸ್ಟ್ಮೆಂಟ್, ಲೋನ್ ರಿಲೇಟೆಡ್ ಇರ್ಬೋದು ಅಂತ ಒಂದು ಸರ್ವಿಸಸ್ ಅನ್ನ ಕೊಡ್ತಾರೆ. ಇದು ಓವರ್ ಆಲ್
institutions of financial services. Features of financial services. First one, customer oriented. Financial services are customer oriented or customer based because financial services always depends on the requirement of the customer. Requirement of the customers or needs of the customers. First, financial institutions ಏನ್ ಮಾಡುತ್ತೆ ಅಂದ್ರೆ ಒಂದು ಸರ್ವೆಯನ್ನು ಮಾಡಿ ದೆನ್ ಒಂದು ಸರ್ವೆಯನ್ನು ಮಾಡಿ ಒಬ್ಬ ಕಸ್ಟಮರ್ಗೆ ಏನ್ ನೀಡ್ ಇದೆ, ನಾವು ವಾಟ್ ಆರ್ ದ ನೀಡ್ಸ್ ಆಫ್ ದ ಕಸ್ಟಮರ್ಸ್, ನಾವು ಯಾವ ರೀತಿಯ ಫಿನಾನ್ಷಿಯಲ್ ಸರ್ವಿಸಸ್ ಅನ್ನು ಒಂದು ಕಂಪನಿ ಅಥವಾ ಪರ್ಸನ್ಗೆ ರಿಕ್ವೈರ್ಡ್ ಇದೆ ಅನ್ನೋ ಅದನ್ನ ಒಂದು ಸರ್ವೆಯನ್ನು ಮಾಡಿ ದೆನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿ ದೆನ್ ದೇ ಡಿಸೈಡ್ ಡಿಸೈನ್ ಮಾಡ್ತಾರೆ ವಾಟ್ ಟೈಪ್ ಆಫ್ ಸರ್ವಿಸಸ್ ಹ್ಯಾಸ್ ಟು ಬಿ ಪ್ರೊವೈಡೆಡ್ ಅನ್ನೋದನ್ನ ಡಿಸೈನ್ ಮಾಡ್ತಾರೆ. ಫಿನಾನ್ಷಿಯಲ್ ಸರ್ವಿಸಸ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿ ಕಸ್ಟಮರ್ ನೀಡಿಗೆ ತಕ್ಕಂಗೆ ಒಂದು ಫಿನಾನ್ಷಿಯಲ್ ಸರ್ವಿಸಸ್ ಅನ್ನ ಡಿಸೈನ್ ಮಾಡ್ತಾರೆ. ದೆನ್ ದೇ ಆಫರ್ ದಟ್ ಸರ್ವಿಸಸ್ ಟು ದ ಕಸ್ಟಮರ್ಸ್. These financial services are customer oriented because always financial institutions are design and offer financial services according to the requirement of the customer. Customer na need ತಕ್ಕಂಗೆ ಒಂದು ಫಿನಾನ್ಷಿಯಲ್ ಸರ್ವಿಸಸ್ ಅನ್ನ ಡಿಸೈನ್ ಮಾಡಿ ಆಫರ್ ಮಾಡ್ತಾರೆ. ಸೊ ಫಿನಾನ್ಷಿಯಲ್ ಸರ್ವಿಸಸ್ ಆರ್ ಕಸ್ಟಮರ್ ಓರಿಯೆಂಟೆಡ್. ದೆನ್ ಸೆಕೆಂಡ್ ಒನ್, intangible. Financial services are intangible in nature. Success of financial institutions are always depend on good image and confidence of the clients. That means financial services are intangible in nature. We cannot touch or see it. We cannot touch it. ಯಾಕಂದ್ರೆ ಒಂದು ಗೂಡ್ಸ್ ಅನ್ನ ನಾವು ಇದು ಈ ಕ್ವಾಲಿಟಿ ಇದೆ, ಇದು ಕ್ವಾಲಿಟಿ ಇಷ್ಟು ಚೆನ್ನಾಗಿದೆ ಅಂತ ಡಿಸೈಡ್ ಮಾಡ್ತೀವಿ. ಬಟ್ ಫಿನಾನ್ಷಿಯಲ್ ಸರ್ವಿಸಸ್ ಆರ್ ಇಂಟ್ಯಾಂಜಿಬಲ್ ಇನ್ ನೇಚರ್. ಇದು ಯಾವಾಗ ಒಂದು ಸರ್ವಿಸ್ ಅಥವಾ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತಿರುವಂತಹ ಸರ್ವಿಸಸ್ ಚೆನ್ನಾಗಿದೆ, ಅದರದ್ದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅದಕ್ಕೆ ಇಟ್ಸ್ ಡಿಪೆಂಡ್ಸ್ ಆನ್ ಕಾನ್ಫಿಡೆನ್ಸ್ ಆಫ್ ದ ಕ್ಲೈಂಟ್ಸ್. ಎಷ್ಟು ಜನ ಒಂದು ಸರ್ವಿಸಸ್ ಅನ್ನ ತಗೊಳಕ್ ಇಷ್ಟಪಡ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸಕ್ಸಸ್ ಆಫ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಗುಡ್ ಇಮೇಜ್ ಅಂಡ್ ಕಾನ್ಫಿಡೆನ್ಸ್ ಆಫ್ ದ ಕ್ಲೈಂಟ್ಸ್. ಒಬ್ಬ ಪರ್ಸನ್ ಅಥವಾ ಒಂದು ಕಂಪನಿ ಲೋನ್ ಅಥವಾ ಒಂದು ಕಂಪನಿ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವಾಗ ಡೆಪಾಸಿಟ್ ಮಾಡಬೇಕು ಅಥವಾ ಲೋನ್ ಸರ್ವಿಸಸ್ ಅನ್ನು ತಗೊಬೇಕು ಅಥವಾ ಬೇರೆ ಏನೇ ಒಂದು ಸರ್ವಿಸ್ ತಗೋಬೇಕು ಅಂತ ಯಾವಾಗ ಯೋಚನೆ ಮಾಡ್ತಾನೆ ಅಂದ್ರೆ ಆ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ ಬ್ಯಾಂಕು ಚೆನ್ನಾಗಿ ಸರ್ವಿಸಸ್ ಅನ್ನು ಕೊಡ್ತಿದೆ ಅನ್ನೋ
Inseparability means the functions of producing and supplying financial services have to be done or provided simultaneously. Means ಯಾವಾಗ ಒಂದು ಸರ್ವಿಸಸ್ ಪ್ರೊಡ್ಯೂಸ್ ಆಗುತ್ತಲ್ಲ ಅಥವಾ ಒಂದು ಸರ್ವಿಸಸ್ ಡಿಸೈನ್ ಆಗಿ ಅದನ್ನ ಮಾರ್ಕೆಟ್ ಅಲ್ಲಿ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದ ತಕ್ಷಣ ನೆಕ್ಸ್ಟ್ ಅದನ್ನ ಸಪ್ಲೈ ಆಗಬೇಕು. ಬಿಕಾಸ್ ಇಟ್ಸ್ ದ ಸರ್ವಿಸಸ್ ಆಲ್ವೇಸ್ ಡಿಪೆಂಡ್ಸ್ ನಾವು ಫಸ್ಟ್ ಹೇಳಿದಂಗೆ ಕಸ್ಟಮರ್ ಓರಿಯೆಂಟೆಡ್ ಆಗಿರುತ್ತೆ. ಕಸ್ಟಮರ್ ನೀಡ್ಸ್ ತಕ್ಕಂಗೆ ಒಂದು ಸರ್ವಿಸಸ್ ಅನ್ನ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ಕಸ್ಟಮರ್ಗೆ ಅದು ನೀಡ್ ಇರುತ್ತಲ್ಲ ಅವಾಗಲೇ ಅದು ಸಪ್ಲೈ ಆಗಬೇಕು. ಯಾವಾಗ ಅದು ಪ್ರೊಡ್ಯೂಸ್ ಆದ ತಕ್ಷಣ ಅಂದ್ರೆ ನಾವು ಪ್ರೊಡ್ಯೂಸ್ ಯಾವಾಗ ಮಾಡಿರ್ತೀವಿ ಆ ಸರ್ವಿಸಸ್ ಅನ್ನ ವೆನ್ ದೇ ಆರ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ದ ಕಸ್ಟಮರ್. ಆ ಟೈಮಲ್ಲಿ ಆ ಕಸ್ಟಮರ್ಗೆ ನೀಡ್ ಇದೆ ಅಂತ ಗೊತ್ತಾದಾಗ ಅದನ್ನು ಪ್ರೊಡ್ಯೂಸ್ ಮಾಡಿರ್ತೀವಿ. ಸೊ ಆ ಪ್ರೊಡ್ಯೂಸ್ ಮಾಡಿರುವಂತಹ ಸರ್ವಿಸಸ್ ತಕ್ಷಣ ಸಪ್ಲೈ ಆಗಬೇಕು. ಅದನ್ನ ಸ್ಟೋರ್ ಮಾಡಿ ಸರ್ವಿಸಸ್ ಅನ್ನ ಈಗ ಪ್ರೊಡ್ಯೂಸ್ ಮಾಡಿಬಿಟ್ಟು ಇನ್ಯಾವಾಗಲೂ ಆ ಸರ್ವಿಸಸ್ ಅನ್ನ ಸಪ್ಲೈ ಮಾಡೋದಲ್ಲ. ಯಾವಾಗ ಒಂದು ಸರ್ವಿಸಸ್ ಪ್ರೊಡ್ಯೂಸ್ ಆಗುತ್ತಲ್ವ ಅವಾಗಲೇ ಸಪ್ಲೈ ಆಗಬೇಕು. Inseparability means financial services cannot be separated. Production of services and supply of services cannot be separated. It provided simultaneously. ಒಟ್ಟಿಗೆ ಮಾಡಬೇಕು. ಪ್ರೊಡಕ್ಷನ್ ಆಫ್ ಸರ್ವಿಸಸ್ ಮತ್ತೆ ಸಪ್ಲೈ ಆಫ್ ಸರ್ವಿಸಸ್. ಯಾವಾಗ ಒಂದು ಸರ್ವಿಸ್ ಪ್ರೊಡ್ಯೂಸ್ ಆಗುತ್ತಲ್ವೋ ತಕ್ಷಣ ಅದು ಸಪ್ಲೈ ಆಗಬೇಕು. ತಕ್ಷಣ ಅದು ಕಸ್ಟಮರ್ ನೀಡನ್ನು ಸ್ಯಾಟಿಸ್ಫೈ ಮಾಡೋ ಹಾಗಿರ್ಬೇಕು. ನೆಕ್ಸ್ಟ್ ಪೆರಿಷಬಿಲಿಟಿ. Financial services are perishable in nature. Financial services are supplied continuously and it cannot be stored. ಯಾವ ಒಂದು ಸಪ್ಲೈ ಅನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಅದನ್ನ ಸ್ಟೋರ್ ಮಾಡಿ ಇಡಕ್ಕಾಗಲ್ಲ. ಯಾವಾಗ ಒಂದು ಸರ್ವಿಸಸ್ ಅನ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದನ್ನ ಕಂಟಿನ್ಯೂಸ್ ಆಗಿ ಯಾರ್ಯಾರಿಗೆ ನೀಡ್ ಇದೆಯೋ ಯಾವ ಪರ್ಸನಿಗೆ ನೀಡ್ ಇದೆಯೋ ಅಂತ ಪರ್ಸನಿಗೆ ಅದು ರೀಚ್ ಆಗ್ತಾ ಇರಬೇಕು. ಅದನ್ನ ಸ್ಟೋರ್ ಮಾಡಿ ಇಡಬಾರ್ದು. Then act as financial intermediary. Financial intermediation because it connects lenders and depositors. Who are the financial services are those activities which supplies funds to which they accept deposits from those persons or companies who have surplus funds and then allocate those funds to the person or companies who are in need of that fund. ಇದು ಫಿನಾನ್ಷಿಯಲ್ ಸರ್ವಿಸಸ್ ಫಿನಾನ್ಷಿಯಲ್ ಇಂಟರ್ಮಿಡಿಯೇಷನ್ ಆಗಿ ಆಕ್ಟ್ ಮಾಡ್ತಾ ಇದೆ. ಹೇಗೆ ಅಂದ್ರೆ ಇದು ಫಿನಾನ್ಷಿಯಲ್ ಸರ್ವಿಸಸ್ ಒಬ್ಬ ಪರ್ಸನ್ ಯಾರ ಹತ್ರ ಸರ್ಪ್ಲಸ್ ಫಂಡ್ ಇರುತ್ತೋ ಅವನ ಹತ್ರ ಫಿನಾನ್ಷಿಯಲ್ ಡೆಪಾಸಿಟ್ ಅನ್ನ ಆಕ್ಸೆಪ್ಟ್ ಮಾಡಿ ಯಾರಿಗೆ ನೀಡ್ ಇರುತ್ತೆ, ಯಾವ ಕಂಪನಿ ಅಥವಾ ಯಾವ ಬಿಸ್ನೆಸ್ ಅಥವಾ ಯಾವ ಪರ್ಸನ್ಗೆ ನೀಡ್ ಇರುತ್ತೋ ಆ ಪರ್ಸನ್ಗೆ ಕೊಡುತ್ತೆ. ಅದರಿಂದ ಇದು ಲೆಂಡರ್ ಮತ್ತೆ ಡೆಪಾಸಿಟರ್ ಅನ್ನ ಕನೆಕ್ಟ್ ಮಾಡೋದ್ರಿಂದ ಇದನ್ನ ಫಿನಾನ್ಷಿಯಲ್ ಇಂಟರ್ಮಿಡಿಯೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಮಾರ್ಕೆಟ್ ಡೈನಾಮಿಕ್ಸ್.
ಮಾರ್ಕೆಟ್